ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಸಿಂಗಲ್ ಸ್ಟೆಪ್ ಬ್ರೈಡಲ್ ಡಿಸೈನ್ ಟ್ಯುಟೋರಿಯಲ್ ತೋರಿಸ್ತಿದ್ದೀನಿ. ಇದಕ್ಕೆ 6 ಸ್ಟ್ರಾಂಡ್ಸ್ ಥ್ರೆಡ್, ಕ್ರಿಸ್ಟಲ್ ಬೀಡ್ ಆ್ಯಂಡ್ 2mm ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಕ್ರೋಶ ಬಂದುಬಿಟ್ಟು 8 ನಂಬರ್ ಕ್ರೋಶ. ಸ್ಟಾರ್ಟಿಂಗಲ್ಲಿ 6 ಸ್ಟ್ರಾಂಡ್ಸ್ ಥ್ರೆಡ್ಗೆ ಈ ಥರ ನಾಟ್ ಹಾಕ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊತ 8 ನಂಬರ್ ಕ್ರೋಶನಿಂದ ಥ್ರೆಡ್ನ ತೊಗೊಂಡು ಸ್ಯಾರಿಯಿಂದ ಥ್ರೆಡ್ನ ಈ ಥರ ಮೇಲೆ ತೊಗೊಂಡು ಲಾಕ್ ಮಾಡ್ಕೊಬೇಕು. ದೆನ್ ಅದ್ರ ಪಕ್ಕದಲ್ಲೇ ಎಕ್ಸಾಕ್ಟ್ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಬೇಕು. ಇಲ್ಲಿಂದ 4 ಚೈನ್ಸ್ ಹಾಕ್ಕೊತೀವಿ. 4 ಚೈನ್ಸ್ ಟ್ಯಾಸಲ್ ಸ್ಪೇಸ್. ಟ್ಯಾಸಲ್ ಬೇಕು ಅಂದವರು ಟ್ಯಾಸಲ್ ಮಾಡ್ಬೋದು, ಆರ್ಎಲ್ಸ್ ಬೇಡ ಅಂದವರು ಬಿಡ್ಬೋದು. 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಅಗೈನ್ 4 ಚೈನ್ಸ್. 4 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಸ್ಯಾರಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ದೆನ್ ಇವಾಗ ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ತೀವಿ. ಒಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ತೀವಿ. ದೆನ್ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಇಲ್ಲಿಂದ ಸ್ಯಾರಿ ಬೀಡ್ ಲಾಕ್ ಆದಮೇಲೆ 6 ಚೈನ್ ಹಾಕ್ಕೊಳ್ಳಿ. ಈ ಥರ 6 ಚೈನ್ ಹಾಕಿ ಸ್ಯಾರಿನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊತೀವಿ. ಟರ್ನ್ ಮಾಡಿಕೊಂಡು ಬೀಡ್ ಲಾಕ್ ಇರುತ್ತೆ ಅಲ್ವಾ, ಆ ಲಾಕಲ್ಲೇ 6 ಚೈನ್ನ ಲಾಕ್ ಮಾಡ್ತೀವಿ. ಈ ಥರ ಲಾಕ್ ಮಾಡಬೇಕು. ಇಲ್ಲಿಂದ 4 ಚೈನ್ಸ್. 1 2 3 4 ಚೈನ್ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತೀವಿ. ಬ್ಯಾಕ್ ಸೈಡ್ ಇದ್ದಾಗಲೇ ಒಂದು 2mm ಬೀಡನ್ನ ಆ್ಯಡ್ ಮಾಡ್ತೀವಿ. 2mm ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ. ಬೀಡ್ ಲಾಕ್ ಮಾಡಿ ದೆನ್ ಫ್ರಂಟ್ ಸೈಡ್ಗೆ ಡಿಸೈನ್ನ ಟರ್ನ್ ಮಾಡ್ಕೊತೀವಿ. ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಮೇಲ್ಗಡೆ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ 8 ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲಿಂದ ಥ್ರೆಡ್ ತೊಗೊಂಬಂದು ಸ್ಯಾರಿಯಿಂದ 4 ಚೈನ್ ಗ್ಯಾಪಲ್ಲಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ಇದೇ ಥರ 8 ಡಬಲ್ ಕ್ರೋಶನ ಮಾಡ್ಕೊಬೇಕು. ಆದಷ್ಟು ಚಿಕ್ಕದಾಗಿ ಮಾಡಿ ಡಬಲ್ ಕ್ರೋಶನ, ಸೊ ದಟ್ ಪೆಟಲ್ಸ್ ಫೋಲ್ಡ್ ಆಗೋ ಚಾನ್ಸಸ್ ಇರಲ್ಲ. ನೀವು ಬಿಗ್ ಸೈಜ್ ಮಾಡ್ತಾ ಹೋದಷ್ಟು ಡಬಲ್ ಕ್ರೋಶನ ಲೆಂತಿ ಮಾಡ್ತಾ ಹೋದಷ್ಟು ಪೆಟಲ್ ಫೋಲ್ಡ್ ಆಗಿಬಿಡುತ್ತೆ. ಆದಷ್ಟು ಸ್ಮಾಲ್ ಡಬಲ್ ಕ್ರೋಶನ ಮಾಡಿ. ಟೋಟಲ್ 5 ಡಬಲ್ ಕ್ರೋಶನ ಮಾಡಬೇಕು. ಈ ಥರ ಡಬಲ್ ಕ್ರೋಶನ ಮಾಡಿ. ಏನಿಲ್ಲ, ಸಿಂಪಲ್ ಡಬಲ್ ಕ್ರೋಶನೇ ಯೂಸ್ ಮಾಡಿರೋದಷ್ಟೇ. ನೀಡಲ್ ಮೇಲೆ ದಾರ ತೊಗೊಳ್ಳಿ, 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 8 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡಬೇಕು ಒಂದು 4 ಚೈನ್ ಗ್ಯಾಪಲ್ಲಿ. ನೀಡಲ್ ಮೇಲೆ ದಾರ ತೊಗೊಳ್ಳಿ, 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 8 ಡಬಲ್ ಕ್ರೋಶನ ರೆಡಿ ಮಾಡ್ಕೊಳ್ಳಿ. 8 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ 6 ಚೈನ್ ಗ್ಯಾಪ್ ಇದೆ ಅಲ್ವಾ, ಈ ಥರ ಪೆಟಲ್ ಫಾರ್ಮ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ 6 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ, ಟೈಟಾಗಿ ಲಾಕ್ ಮಾಡಿ. ದೆನ್ ನೆಕ್ಸ್ಟ್ ಪೆಟಲ್ಗೆ 4 ಚೈನ್ ಹಾಕ್ಕೊಳ್ಳಿ. 2 3 4 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಇಲ್ಲಿಂದ 4 ಚೈನ್ ಗ್ಯಾಪ್ ಬಿಟ್ಬಿಟ್ಟು 5th ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ. ಈ ಥರ 5th ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ಮೇಲ್ಗಡೆ, ಆ ಗ್ಯಾಪಲ್ಲಿ ಆ 4 ಚೈನ್ನ ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡಿಕೊಂಡು ಫ್ರಂಟ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. 2mm ಬೀಡನ್ನ ಆ್ಯಡ್ ಮಾಡ್ತೀವಿ. 2mm ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊತೀವಿ. ಇವಾಗ ನೀಡಲ್ ಮೇಲೆ ದಾರ ತೊಗೊಳ್ಳಿ. ದಾರ ತೊಗೊಂಡು 4 ಚೈನ್ ಗ್ಯಾಪ್ ಇದೆ ಅಲ್ವಾ ಮೇಲ್ಗಡೆ, ಆರ್ಚ್ ಪಕ್ಕದಲ್ಲೇ 4 ಚೈನ್ ಗ್ಯಾಪ್ ಇದೆ. ಆ 4 ಚೈನ್ ಗ್ಯಾಪಲ್ಲಿ ಅದನ್ನು ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಆ 4 ಚೈನ್ ಗ್ಯಾಪಲ್ಲಿ 8 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡಿ. ನೀಡಲ್ ಮೇಲೆ ದಾರ ತೊಗೊಳ್ಳಿ, 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು
2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ಟೋಟಲ್ 8 ಡಬಲ್ ಕ್ರೋಶನ ಮಾಡಬೇಕು. 3 ಡಬಲ್ ಕ್ರೋಶ, 4, 5, 6, 7, 8 ಡಬಲ್ ಕ್ರೋಶನ ಮಾಡಬೇಕು. 8 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ 6 ಚೈನ್ ಗ್ಯಾಪ್ ಇದೆ ಅಲ್ವಾ, ಈ ಥರ ಪೆಟಲ್ ಫಾರ್ಮ್ ಆಗುತ್ತೆ. ಇದು ಸೆಕೆಂಡ್ ಪೆಟಲ್ ಫಾರ್ಮ್ ಆಯಿತು. ಫಾರ್ಮ್ ಆದಮೇಲೆ 6 ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ ನೆಕ್ಸ್ಟ್ ಪೆಟಲ್ಗೆ ಅಗೈನ್ 4 ಚೈನ್ ಹಾಕಿ ಸ್ಟಾರ್ಟ್ ಮಾಡ್ತೀವಿ. 4 ಚೈನ್ ಹಾಕ್ಕೊಳ್ಳಿ. 1, 2, 3, 4 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಡಿಸೈನ್ನ ಟರ್ನ್ ಮಾಡಿಕೊಂಡು ಇಲ್ಲಿಂದ 4 ಚೈನ್ ಗ್ಯಾಪ್ ಬಿಟ್ಬಿಟ್ಟು 5th ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ, ಈ ಥರ ಲಾಕ್ ಮಾಡಿಕೊಡಿ. ದೆನ್ ಒಂದು 2 mm ಬೀಡನ್ನ ಆ್ಯಡ್ ಮಾಡ್ತೀವಿ ನೆಕ್ಸ್ಟ್ ಪೆಟಲ್ ಫಾರ್ಮ್ ಆಗೋಕ್ಕೆ. ಇದು ಆಪ್ಷನಲ್, ನಿಮಗೆ ಬೀಡ್ ಇಷ್ಟ ಇಲ್ಲ ಅಂದರೆ ಬೀಡನ್ನ ಸ್ಕಿಪ್ ಮಾಡ್ಬೋದು. ನನಗೆ ಬೀಡ್ ಬೇಕಂತ ಹೇಳಿದ್ರು ಕಸ್ಟಮರು, ಸೊ ದಟ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಡಿಸೈನ್ನ. ಮೇಲ್ಗಡೆ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ನೆಕ್ಸ್ಟ್ ಪೆಟಲ್ಗೆ ಸೆಕೆಂಡ್ ಪೆಟಲ್ ಸ್ಟಾರ್ಟ್ ಆದಮೇಲೆ ಆ 4 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶನ ಮಾಡಿ. ಟೋಟಲ್ 8 ಡಬಲ್ ಕ್ರೋಶನ ಮಾಡಬೇಕು. 1 ಆಯಿತು, 2, 3, 4. ತುಂಬ ಸ್ಲೋಗೇನೆ ತೋರಿಸಿದ್ದೀನಿ, ಬಿಗಿನರ್ಸ್ ಕೂಡ ಅರ್ಥ ಆಗುತ್ತೆ, ನೋಡಿಕೊಂಡು ನಿಧಾನವಾಗಿ ಮಾಡಿ. 5, ಇವಾಗ 5th ಡಬಲ್ ಕ್ರೋಶ. ಏನಿಲ್ಲ, ಡಬಲ್ ಕ್ರೋಶನೇ ಸ್ವಲ್ಪ ಚಿಕ್ಕದಾಗಿ ಹಾಕಬೇಕಷ್ಟೆ. ಅದು ಲೆಂತ್ ಕಡಿಮೆ ಇದ್ದಷ್ಟು ಪೆಟಲ್ ನೀಟಾಗಿ ಫಾರ್ಮ್ ಆಗುತ್ತೆ. 6th ಡಬಲ್ ಕ್ರೋಶ, 7th ಡಬಲ್ ಕ್ರೋಶ, 8th ಡಬಲ್ ಕ್ರೋಶ. 8 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಈ ಥರ ಥರ್ಡ್ ಪೆಟಲ್ ಕಂಪ್ಲೀಟ್ ಆಯಿತು. ಈ ಥರ ಪೆಟಲ್ ಫಾರ್ಮ್ ಆಗುತ್ತೆ. 8 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ 6 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಲಾಕ್ ಮಾಡಿ ಇಲ್ಲಿಂದ 4 ಚೈನ್ ಹಾಕಿ. 1, 2, 3, 4 ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಇಲ್ಲಿಂದ 4 ಚೈನ್ಸ್ ಗ್ಯಾಪ್ ಇಟ್ಬಿಟ್ಟು 5th ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ ಒಂದು 2 mm ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ. 2 mm ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ದೆನ್ ಬೀಡ್ ಲಾಕ್ ಮಾಡಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು 4 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶನ ಮಾಡಬೇಕು. ಇದು 4th ಪೆಟಲ್ ರೆಡಿ ಮಾಡ್ತಿರೋದು ನಾವು. 4 ಚೈನ್ ಗ್ಯಾಪಲ್ಲಿ ಈ ಥರ ಡಬಲ್ ಕ್ರೋಶನ ಮಾಡ್ತಾ ಹೋಗ್ತೀವಿ. ಫಸ್ಟ್ ಡಬಲ್ ಕ್ರೋಶ, ಸೆಕೆಂಡ್ ಡಬಲ್ ಕ್ರೋಶ, ಥರ್ಡ್ ಡಬಲ್ ಕ್ರೋಶ. ಇದೇ ಥರ ಟೋಟಲ್ 8 ಡಬಲ್ ಕ್ರೋಶನ ರೆಡಿ ಮಾಡ್ಕೊಬೇಕು. 4th ಡಬಲ್ ಕ್ರೋಶ, 5th ಡಬಲ್ ಕ್ರೋಶ, 6th ಡಬಲ್ ಕ್ರೋಶ, 7th, 8 ಡಬಲ್ ಕ್ರೋಶ ಕಂಪ್ಲೀಟ್ ಆಯಿತು. ಇವಾಗ 4th ಪೆಟಲ್ ಕೂಡ ಕಂಪ್ಲೀಟ್ ಆಯಿತು. ಇನ್ನು ಲಾಸ್ಟ್ ಒಂದೇ ಒಂದು ಪೆಟಲ್ನ ಫಾರ್ಮ್ ಮಾಡಬೇಕು. ಈ ಥರ 4th ಪೆಟಲ್ ಕಂಪ್ಲೀಟ್ ಆಗಿದೆ. ಇವಾಗ ಅದನ್ನು 6 ಚೈನ್ ಗ್ಯಾಪ್ ಇದೆ ಅಲ್ವಾ, ಗ್ಯಾಪಲ್ಲಿ ಲಾಕ್ ಮಾಡ್ತೀವಿ. ಈ ಥರ ಲಾಕ್ ಮಾಡಿ ದೆನ್ ಇಲ್ಲಿಂದ 4 ಚೈನ್, 1, 2, 3, 4 ಚೈನ್ಸ್ ಹಾಕಿ ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. 4 ಚೈನ್ ಗ್ಯಾಪ್ ಬಿಟ್ಬಿಟ್ಟು 5th ಡಬಲ್ ಕ್ರೋಶ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಒಂದು ಸ್ಮಾಲ್ ಬೀಡ್ 2 mm ಬೀಡನ್ನ ಇನ್ಸರ್ಟ್ ಮಾಡ್ತೀವಿ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ.
ಬೀಡ್ ಲಾಕ್ ಮಾಡಿ ಫ್ರಂಟ್ ಸೈಡ್ಗೆ ಡಿಸೈನ್ನ ಟರ್ನ್ ಮಾಡ್ಕೊತೀವಿ. ಇಲ್ಲಿಂದ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಲಾಸ್ಟ್ 4 ಚೈನ್ ಗ್ಯಾಪು, ಇದು 5th ಪೆಟಲ್ ನಾವು ಮಾಡ್ತಿರೋದು. ಆ 4 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶನ ಮಾಡ್ಕೊಂಡೋಗಿ 1 ಡಬಲ್ ಕ್ರೋಶ, ಸೆಕೆಂಡ್ ಡಬಲ್ ಕ್ರೋಶ, ಥರ್ಡ್ ಡಬಲ್ ಕ್ರೋಶ, ಫೋರ್ತ್ ಡಬಲ್ ಕ್ರೋಶ, ಫಿಫ್ತ್ ಡಬಲ್ ಕ್ರೋಶ, ಸಿಕ್ಸ್ತ್ ಡಬಲ್ ಕ್ರೋಶ, ಸೆವೆಂತ್ ಡಬಲ್ ಕ್ರೋಶ, 8th ಡಬಲ್ ಕ್ರೋಶ, 8 ಡಬಲ್ ಕ್ರೋಶಸ್ 5th ಪೆಟಲ್ದು ಕಂಪ್ಲೀಟ್ ಆಗಿದೆ. ಒನ್ ಆರ್ಚ್ ಕಂಪ್ಲೀಟ್ ಆಗೋಕ್ಕೆ 5 ಪೆಟಲ್ಸ್ನ ಫಾರ್ಮ್ ಮಾಡ್ತೀವಿ. ಇದೊಂಥರ ಲೋಟಸ್ ಡಿಸೈನ್ ಥರ ಕಾಣಿಸುತ್ತೆ. 5th ಪೆಟಲ್ ಕಂಪ್ಲೀಟ್ ಆದಮೇಲೆ 6 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ದೆನ್ 4 ಚೈನ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು 4 ಚೈನ್ ಸ್ಪೇಸ್ ಬಿಟ್ಬಿಟ್ಟು 5th ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ತೀವಿ. 5th ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಈ ಥರ ಲಾಕ್ ಮಾಡಿ ದೆನ್ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ, ಬೀಡ್ ಲಾಕ್ ಮಾಡಿದ್ಮೇಲೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊತೀವಿ. ಇದು ಲಾಸ್ಟ್ ಪೆಟಲ್ ಆಗಿರೋದ್ರಿಂದ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಲಾಕ್ ಮಾಡಿದ್ದಾದಮೇಲೆ ಇದು ಒಂದು ಪೆಟಲ್ ಕರೆಕ್ಟ್ ಫುಲ್ಲು ಕಂಪ್ಲೀಟ್ ಆಗಿದೆ. ಒಂದು ಆರ್ಚ್ ಫುಲ್ ಕಂಪ್ಲೀಟ್ ಆಗಿದೆ. ಒಂದು ಆರ್ಚಲ್ಲಿ 5 ಪೆಟಲ್ಸ್ನ ಈ ಥರ ಫಾರ್ಮ್ ಮಾಡ್ತೀವಿ. ಈ ಥರ ನೀಟಾಗಿ ಬರುತ್ತೆ, ಸ್ಟಿಫಾಗಿ ಬರುತ್ತೆ, ಒಂಥರ ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕಿರೋದು. ನೆಕ್ಸ್ಟ್ ಪೆಟಲ್ ಕಂಟಿನ್ಯೂ ಮಾಡೋಕ್ಕೆ 4 ಚೈನ್ ಹಾಕಿ ಈ ಥರ ಕಾಣಿಸುತ್ತೆ. ಇದೇ ಥರ ನೆಕ್ಸ್ಟ್ ಪೆಟಲ್ಸ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ತುಂಬ ಎಲಿಗೆಂಟಾಗಿ ಬಂದಿದೆ, ಸ್ಟಿಫಾಗಿ ಕೂಡ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ದೆನ್ ನೆಕ್ಸ್ಟು ಪೆಟಲ್ ಫಾರ್ಮ್ ಮಾಡೋಕ್ಕೆ ಸೇಮ್ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ ದೆನ್ ಅಗೇನ್ 4 ಚೈನ್ಸ್ ಟ್ಯಾಸಲ್ ಸ್ಪೇಸು. ನನ್ನ ಕಸ್ಟಮರ್ ಟ್ಯಾಸಲ್ ಬೇಡ ಅಂತ ಹೇಳಿದರು, ಸೊ ದಟ್ ಒಂದು ಆರ್ಚಿಂದ ಇನ್ನೊಂದು ಆರ್ಚ್ಗೆ 4 ಚೈನ್ ಸ್ಪೇಸ್ನ ಹಾಗೆ ಬಿಡ್ತಿದ್ದೀನಿ. 4 ಚೈನ್ಸ್ನ 2 ಟೈಮ್ಸ್ ಹಾಕಿ ಲಾಕ್ ಮಾಡಿದ್ದಾಯಿತು. ಇಲ್ಲಿಂದ ಒಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ತೀವಿ. ಥ್ರೆಡ್ನ ಮೇಲೆ ಮಾಡಿ ಒಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಇದು ನೆಕ್ಸ್ಟು ಆರ್ಚ್ಗೆ ಆ್ಯಡ್ ಮಾಡ್ತಿರೋದು ನಾವು. ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಿದ್ದಾದಮೇಲೆ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಇಲ್ಲಿಂದ 6 ಚೈನ್ಸ್ ಹಾಕಿ ಸೇಮ್ ಅದೇ ಸ್ಟಾರ್ಟಿಂಗಲ್ಲಿ ಏನು ಪ್ರೊಸೀಜರ್ ಮಾಡಿದ್ವೋ ಅದೇ ಪ್ರೊಸೀಜರ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಲಾಕ್ ಇರೋ ಕಡೆ ಅದನ್ನು ಲಾಕ್ ಮಾಡ್ಕೊತೀವಿ. ಲಾಕ್ ಮಾಡಿಕೊಂಡು ಇಲ್ಲಿಂದ 4 ಚೈನ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ ಇಲ್ಲೊಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ದೆನ್ ನೀಡಲ್ ಮೇಲೆ ದಾರ ತೊಗೊಂಡು 4 ಚೈನ್ ಸ್ಪೇಸಲ್ಲಿ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ನೀಡಲ್ ಮೇಲೆ ದಾರ ತೊಗೊಳ್ಳಿ, 4 ಚೈನ್ ಸ್ಪೇಸಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 8 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. ಟೋಟಲ್ 8 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಇದೇ ಥರ ಕಂಪ್ಲೀಟ್ ಮಾಡ್ತಾ ಹೋಗಿ. ಟೋಟಲ್ 8 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ
6 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಇಲ್ಲಿಂದ 4 ಚೈನ್ಸ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು 4 ಚೈನ್ ಸ್ಪೇಸ್ ಬಿಟ್ಬಿಟ್ಟು 5th ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. 5th ಚೈನ್ ಗ್ಯಾಪಲ್ಲಿ ಈ ಥರ ಲಾಕ್ ಮಾಡ್ಕೊಬೇಕು. ದೆನ್ ಒಂದು 2 mm ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಈ ಥರ ಆ್ಯಡ್ ಮಾಡಿ 2 mm ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ. ಬೀಡ್ ಲಾಕ್ ಆದಮೇಲೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸೇಮ್ ಪ್ರೊಸೀಜರ್ 4 ಚೈನ್ ಮೇಲ್ಗಡೆ ಫಸ್ಟು ಪೆಟಲ್ ಆದಮೇಲೆ ಮೇಲ್ಗಡೆ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ 4 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ತಾ ಹೋಗಿ. ಇದೇ ಥರ 4 ಚೈನ್ ಗ್ಯಾಪ್ ಏನಿದೆ ಅದರಲ್ಲಿ ಡಬಲ್ ಕ್ರೋಶಸ್ನ ಕಂಪ್ಲೀಟ್ ಮಾಡ್ತಾ ಹೋಗಿ. ಈ ಥರ ನೀಟಾಗಿ ಆರ್ಚ್ ಫಾರ್ಮ್ ಆಗ್ತಾ ಹೋಗುತ್ತೆ. ಫಸ್ಟು ಪೆಟಲ್ ಕಂಪ್ಲೀಟ್ ಆಗಿದೆ. ಇದರಲ್ಲಿ 4 ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. 4 ಚೈನ್ ಸ್ಪೇಸ್ ಬಿಟ್ಬಿಟ್ಟು 5th ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಲಾಕ್ ಮಾಡಿದ್ದಾದಮೇಲೆ ಒಂದು 2 mm ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ. ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿ ದೆನ್ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು 8 ಡಬಲ್ ಕ್ರೋಶನ ಮಾಡಿ. 4 ಚೈನ್ ಸ್ಪೇಸಲ್ಲಿ 8 ಟೈಮ್ಸ್ ಡಬಲ್ ಕ್ರೋಶನ ಮಾಡಿ. ಒನ್ 2 ಟೋಟಲ್ 8 ಟೈಮ್ಸ್ ಡಬಲ್ ಕ್ರೋಶ ಕಂಪ್ಲೀಟ್ ಆಗಿದೆ. 6 ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿದ್ದೀವಿ. ಲಾಕ್ ಮಾಡಿದ್ದಾದಮೇಲೆ 4 ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು 4 ಚೈನ್ ಸ್ಪೇಸ್ ಬಿಟ್ಟು 5th ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿದ್ದೀವಿ. ಲಾಕ್ ಮಾಡಿದ್ದಾದಮೇಲೆ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ. ಬೀಡ್ ಲಾಕ್ ಆದಮೇಲೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸೇಮ್ ಅದೇ ಪ್ರೊಸೀಜರ್ 4 ಚೈನ್ ಗ್ಯಾಪಲ್ಲಿ ಪೆಟಲ್ಸ್ನ ಫಾರ್ಮ್ ಮಾಡ್ತಾ ಹೋಗಿ. ಈ ಥರ ಪೆಟಲ್ಸ್ನ ಫಾರ್ಮ್ ಮಾಡ್ತಾ ಹೋಗಿ. 8 ಚೈನ್ಸ್ ಕಂಪ್ಲೀಟ್ ಆಗಿದೆ, 8 ಡಬಲ್ ಕ್ರೋಶ. ಅದಾದಮೇಲೆ 6 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿದ್ಮೇಲೆ ಅಗೈನ್ 4 ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. 4 ಚೈನ್ ಸ್ಪೇಸ್ನ ಬಿಟ್ಬಿಟ್ಟು 5th ಚೈನ್ ಗ್ಯಾಪ್ಗೆ ಅದನ್ನು ಲಾಕ್ ಮಾಡ್ಕೊತೀವಿ. ಲಾಕ್ ಆದಮೇಲೆ ಒಂದು 2 mm ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. 2 mm ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ದೆನ್ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು 5th ಪೆಟಲ್ ಫಾರ್ಮೇಷನ್ಗೆ ಸ್ಟಾರ್ಟ್ ಮಾಡ್ತೀವಿ. 4 ಚೈನ್ ಗ್ಯಾಪಲ್ಲಿ 8 ಡಬಲ್ ಕ್ರೋಶನ ಮಾಡ್ತಾ ಹೋಗ್ತೀವಿ. ಈ ಥರ 8 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. 8 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಈ ಥರ 8 ಡಬಲ್ ಕ್ರೋಶನ ಮಾಡ್ತಾ ಹೋಗಿ. ನಿಧಾನವಾಗಿ ಮಾಡ್ಕೊಳ್ಳಿ. ಆದಷ್ಟು ಚಿಕ್ಕದಾಗಿ ಲೆಂತ್ ಕಡಿಮೆ ಬರೋ ಥರ ಡಬಲ್ ಕ್ರೋಶನ ಮಾಡಿ, ಯಾಕಂದರೆ ಪೆಟಲ್ಸು ಸ್ಟಿಫ್ ಆಗಿರುತ್ತೆ. ಟೋಟಲ್ 8 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ 6 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ ಅಗೈನ್ 4 ಚೈನ್ ಹಾಕಿ ಇದು ಲಾಸ್ಟು ಪೆಟಲ್ ಫಾರ್ಮ್ ಆಗಿದ್ದಾಗಿದೆ. ಅದಾದಮೇಲೆ 4 ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ 4 ಚೈನ್ ಸ್ಪೇಸ್ನ ಬಿಟ್ಬಿಟ್ಟು 5th ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ಕೊತೀವಿ. ಲಾಕ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ದೆನ್ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸ್ಯಾರಿಗೆ ಅದನ್ನು ಲಾಕ್ ಮಾಡಿ. ಲಾಕ್ ಮಾಡಿಕೊಂಡು ದೆನ್ ನೆಕ್ಸ್ಟ್ ಸೇಮ್ ಪ್ರೊಸೀಜರ್ ನೆಕ್ಸ್ಟ್ ಪೆಟಲ್ ಕಂಟಿನ್ಯೂ ಮಾಡೋಕ್ಕೆ 4 ಚೈನ್ನ ಹಾಕಿ ಲಾಕ್ ಮಾಡಿ. ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಇದೇ ಥರ ನೆಕ್ಸ್ಟ್ ಅಗೇನ್ 2 ಟೈಮ್ಸ್ ಲಾಕ್ ಮಾಡ್ತೀವಿ 4 ಚೈನ್ ಹಾಕಿ. ದೆನ್ ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡಿಬಿಟ್ಟು ಆರ್ಚ್ನ ಸ್ಟಾರ್ಟ್ ಮಾಡ್ತೀವಿ. ಇಷ್ಟೇ ಸಿಂಪಲ್, ತುಂಬ ಈಸಿಯಾಗಿ ಮಾಡ್ಬೋದು. ಇದಿಷ್ಟು ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಥ್ರೆಡ್ ಮಿಕ್ಕಿರುತ್ತೆ ಅಲ್ವಾ, ನಾನು ಮಾಡಿರೋದು ಒಂದು 4 ಚೈನ್ ಗ್ಯಾಪು ಒಂದು ರೈಸ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ.
ಅಂದರೆ ಯಾವ ಥರ ಅಂದರೆ ಒಂದು ಕಡೆ 4 ಚೈನ್ ಒಂದು ರೈಸ್ ಬೀಡ್, ಒಂದು 4 ಚೈನ್ ಒಂದು ರೈಸ್ ಬೀಡ್ ಪೆಟಲ್ ಆದಮೇಲೆ ಆ ಥರ ಮಾಡಿರೋದು. ನಿಮಗೆ ಬರೀ 4 ಚೈನ್ ಗ್ಯಾಪೇ ಇರಲಿ ಅಂದರೆ ಆ ಥರನೇ ಮಾಡ್ಬೋದು. ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು 4 ಚೈನ್ ಗ್ಯಾಪು ಇನ್ನೊಂದು ರೈಸ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡಿ. ಫಿನಿಶಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೇಮ್ ಸ್ಟಾರ್ಟಿಂಗಲ್ಲೂ ಕೂಡ ನಾಟ್ ಹಾಕ್ಕೊಂಡು ಮಾಡಿದ್ವಿ ಅಲ್ವಾ, ನಾಟ್ ಬಿಚ್ಚೋದ್ರೆ ಎಂಟೈರ್ ಡಿಸೈನ್ ಹೋಗ್ಬಿಡುತ್ತೆ. ಸೊ ದಟ್ ಅಲ್ಲಿಗೂ ಸ್ವಲ್ಪ ಗ್ಲೂ ಹಾಕಿ, ಫ್ಯಾಬ್ರಿಕ್ ಗ್ಲೂನ ಹಾಕಿ ಪೇಸ್ಟ್ ಮಾಡಿ. ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಎಲಿಗೆಂಟಾಗಿ ಬಂದಿದೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕ್ಲಾರಿಫೈ ಮಾಡ್ತೀನಿ. ಫಾರ್ ಮೋರ್ ಟ್ಯುಟೋರಿಯಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.